ಇವೆಲ್ಲ ಬಿಸಿ ಆಗುತ್ತೆ ಗೈಸ್ ಹೆವಿ. ಓಕೆ, ಮುಟ್ಕೋಬೇಡ. ಏನಪ್ಪ ಅಂದರೆ ನನ್ನ ಫ್ರೆಂಡಿಗೆ ಇದನ್ನ ಟ್ರೈ ಮಾಡಿಸ್ತೀನಿ. ಅವ್ನ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ಇದು ಅವ್ನಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿರುತ್ತೆ. ಇದು ಅವ್ನ ರಿಯಾಕ್ಷನ್ ಹೆಂಗೆ ಅಂತ ನೋಡಿ ನಿಮಗೆ ಹೇಳ್ತೀನಿ. ನೀವು ಅದನ್ನು ಎಂಜಾಯ್ ಮಾಡಿ ಗೈಸ್. ಹಲೋ ಗೈಸ್, ನಾನು ಮತ್ತೊಂದು ವೀಡಿಯೋಗೆ ಸ್ವಾಗತ. ಈ ವಿಡಿಯೋದು ಏನಪ್ಪ ಅಂತಂದರೆ, ನಾನು ನನ್ನ ಫ್ರೆಂಡ್ಗೆ ಸರ್ಪ್ರೈಸ್ ಆಗಿ ಜೋಲೋ ಚಿಪ್ ತೊಗೊಂಡು ಹೋಗ್ತಾ ಇದ್ದೀನಿ. ಆ ಜೋಲೋ ಚಿಪ್ ತೊಗೊಂಡೋಗಿ ಅವ್ನಿಗೆ ಅದನ್ನು ಸರ್ಪ್ರೈಸಾಗಿ ಅದನ್ನು ಹೋಗಿ ಅದು ರಿವೀಲ್ ಮಾಡಿ ಅದನ್ನು ರಿಯಾಕ್ಷನ್ ಕೊಟ್ಟು ಅವ್ನಿಗೆ ಅದನ್ನು ಚಾಲೆಂಜ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಆದರೆ ನಿಮ್ಮ ಹೆಂಗಿರುತ್ತೆ ಅಂತ ನೋಡಿ, ಅವ್ನ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ನೋಡಿ, ಒಂಥರ ಇಂಟ್ರೆಸ್ಟಿಂಗ್ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಲೆಟ್ಸ್ ಜಂಪ್ ಇನ್ ಟು ದ ವಿಡಿಯೋ ಗೈಸ್. ಇಲ್ಲಿದೆ ಆ ಜೋಲೋ ಚಿಪ್ಪು. ಆ ಜೋಲೋ ಚಿಪ್ ಲಾಸ್ಟ್ ಟೈಮ್ ನಾನು ಟ್ರೈ ಮಾಡಿದ್ದೆ ನಾನು. ಸೊ ಟ್ರೈ ಮಾಡಿದ್ದೀನಿ ನಾನು. ನೋಡಿಲ್ಲ ಅಂದರೆ ನೀವು ಐ ಬಟನಲ್ಲಿ ಹಾಕ್ತೀನಿ ನೋಡಿ. ಇವತ್ತು ಒಂದು ಸ್ಪೆಷಲ್ ಏನಪ್ಪ ಅಂದರೆ, ನನ್ನ ಫ್ರೆಂಡಿಗೆ ಇದನ್ನು ಟ್ರೈ ಮಾಡಿಸ್ತೀನಿ. ಅವ್ನ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ. ಇದು ಅವ್ನಿಗೆ ಗೊತ್ತಿಲ್ಲ, ಸರ್ಪ್ರೈಸ್ ಆಗಿರುತ್ತೆ. ಇದು ಅವ್ನ ರಿಯಾಕ್ಷನ್ ಹೆಂಗೆ ಅಂತ ನೋಡಿ ನಿಮಗೆ ಹೇಳ್ತೀನಿ. ನೀವು ಅದನ್ನು ಎಂಜಾಯ್ ಮಾಡಿ ಗೈಸ್. ಓಕೆ, ಲೆಟ್ಸ್ ಗೋ ಗೈಸ್. ನೋಡಿ, ಇಲ್ಲಿ ಹೇಳ್ದಂಗೆ ಈ ಚಿಪ್ ಇವಾಗ ಇಲ್ಲಿದೆ. ಇದು ಬ್ಯಾಕ್ ಸೈಡ್ ಕೂಡ ನೋಡೋಣ. ಬ್ಯಾಕ್ ಸೈಡ್ ಕೂಡ ನೋಡಿ. ಓಕೆ, ಇವಾಗ ಇದನ್ನು ಓಪನ್ ಮಾಡಿ ನೋಡೋಣ. ಓಕೆ, ನೋಡಿ, ಇದಿದೆ ಚಿಪ್ಪು. ಫಿಯರ್ ದ ರೀಪರ್. ನೋಡಿ, ವಾಟ್ ಟು ಎಕ್ಸ್ಪೆಕ್ಟ್ ಇದೆಲ್ಲ ಕೊಟ್ಟಿದ್ದಾರೆ. ಶಾರ್ಟ್ ಟರ್ಮ್ ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ. ಇದೇ ಸೇಮ್ ಜೋಲೋ ಚಿಪ್ನ ಫಿಯರ್ ದ ರೀಪರ್ ಅಂತ ಇದೆ. ಇದನ್ನು ಅವ್ನು ರಿಯಾಕ್ಷನ್ ಮಾಡಿ ಅವ್ನ ಫ್ರೆಂಡಿಗೆ ತೋರಿಸ್ತೀನಿ, ತಿನ್ನಿಸ್ತೀನಿ. ಫಸ್ಟ್ ಮೇನ್ ಚಾಲೆಂಜ್ ಇದು, ಎಲ್ಲ ಉದುರಬಾರ್ದು. ಸೊ ಈ ಚಿಪ್ಪನ್ನ ನಿಮ್ಗೆ ತೆಗೆದು ತೋರಿಸ್ತೀನಿ ಗೈಸ್. ನೋಡಿ, ಇಲ್ಲಿದೆ ಚಿಪ್ಪು. ಇಲ್ಲಿರೋ ಚಿಪ್ಪನ್ನ ಓಪನ್ ಮಾಡಿ ಇದರಲ್ಲಿದೆ. ಇವಾಗ ಈ ಚಿಪ್ಪಲ್ಲಿ ಇನ್ನೇನು ಇಲ್ಲ ನೋಡಿ, ಖಾಲಿ. ಈ ಚಿಪ್ಪಲ್ಲಿ ಏನೂ ಇಲ್ಲ ನೋಡಿ, ಖಾಲಿ ಇದೆ. ಓಕೆನಾ, ಬರೀ ಪುಡಿ ಇದೆ. ಆ ಪುಡಿನ ತೆಗೆದುಬಿಟ್ಟೆ ಇಟ್ಟು ಚಿಪ್ಸ್ ಮಾತ್ರ ಇದೆ. ಓಕೆನಾ, ಇಲ್ಲಿ ಸ್ವಲ್ಪ ಬೇಕಾದ್ರೆ ಇದನ್ನು ಹಾಕಿ ನೋಡೋಣ. ಚೂರು ಪುಡಿ ಕೂಡ ಫುಲ್ಲು ಇಲ್ಲಿ ನೋಡಿ ತೋರಿಸ್ತೀನಿ. ಫುಲ್ ಪುಡಿ ಕೂಡ ಬಂದಿದೆ. ಓಕೆನಾ, ಓಕೆ, ಫುಲ್ ಪುಡಿ ಖಾಲಿ ಇವಾಗ ಇದು ಒಳಗಡೆ. ಸೊ ಈ ಚಿಪ್ ಇವಾಗ ಇಲ್ಲಿದೆ. ಎನಿ ಲಾಸ್ಟ್ ವರ್ಡ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಸೊ ಇವಾಗ ಇದನ್ನು ಡೈರೆಕ್ಟಾಗಿ ನೆಕ್ಸ್ಟ್ ನಿಮಗೆ ನಮ್ಮ ಫ್ರೆಂಡ್ ರಿವೀಲ್ ಮಾಡಿ ಅವ್ನಿಗೆ ಸೀಕ್ರೆಟ್ ತೋರಿಸಿ ಇದನ್ನು ಅವ್ನ ಕೈಲಿ ಮಾಡಿಸ್ತೀನಿ ಗೈಸ್. ನೋಡೋಣ ಅವ್ನ ಒಪ್ಪಿಗೆ ತೊಗೊಂಡು. ಓಕೆ, ಲೆಟ್ಸ್ ಗೋ ಗೈಸ್. ಇಲ್ಲಿದೆ ನೋಡಿ ಈ ಚಿಪ್ಪು. ಈ ಚಿಪ್ನ ಇವನಿಗೆ ಇವಾಗ ಕೊಡ್ತೀನಿ. ಏನಪ್ಪ, ರೆಡಿನಾ? ಓಕೆ, ಚಿಪ್ಸ್ ಅಲ್ಲೇ ಇರಲಿ. ಸೊ ನೋಡಿ, ಏನು ಓಕೆ, ಖಂಡಿತ. ಅದಕ್ಕೆ ಗೈಸ್, ಅದಾದಮೇಲೆ ಅದು ಏನಾದರೂ ಖಾರ ಜಾಸ್ತಿ ಆಯಿತು ಅಂತಂದರೆ ಅದಕ್ಕೆ ಮಿಲ್ಕ್ ಶೇಕ್ ಕೂಡ ಇದೆ. ಅದು 5 ಮಿನಿಟ್ಸ್ ಆಫ್ಟರ್ ಬರ್ನ್ ಆಗಬೇಕು. ಓಕೆನಾ, ಸೊ ಇವಾಗ ಇದು ಆಗ್ತಿದ್ದಂಗೆ ಇಲ್ಲಿ 5 ಮಿನಿಟ್ಸ್ ಟೈಮರ್ ಕೂಡ ಇದೆ. ನೋಡೋಣ ಇವನು ಟೈಮರ್ನ ಪಾಸ್ ಮಾಡ್ತಾನ ಇಲ್ಲೋ ಅಂತ. ಮಾಡ್ತಾನೆ ಗೈಸ್, ನೋಡೋಣ. ಸೊ ಇವಾಗ ಹತ್ರ ಹೋಗಿ ತೋರಿಸ್ತೀನಿ. ಸೊ ನನ್ನ ಅಡ್ವೈಸ್ ಏನು ಗೊತ್ತಾಗರು, ಒಂದೇ ಸತಿ ಹಾಕೋ. ಎಲ್ಲ ಸತಿ ತಿಂದಮೇಲೆ ನಾನು ಹಿಂಗೆ ಅಡ್ವೈಸ್ ಹೇಳ್ತೀನಿ. ಎಲ್ಲ ಹಾಕೊಳ್ಳೋದು ಒಟ್ಟಿಗೆ ಹಾಕೋ, ಅದು ಕೂಡ ಹಾಕೋ ಬೇಗ. ಒಂದೇ ಸತಿ ಹಾಕೊಂಡು ಒಂದೇ ಸತಿ ಆಗೋದು ಕೂಡ ನನ್ನ ಅಡ್ವೈಸ್ ಇದು. ಸರಿ ಗೈಸ್, ಅವ್ನು ಸ್ಟಾರ್ಟ್ ಮಾಡ್ದ. ನಾನು ಟೈಮರ್ ಕೂಡ ನಿಮ್ಗೆ ಆನ್ ಮಾಡ್ತಾ ಇದ್ದೀನಿ ನೋಡಿ. ಟೈಮರ್ ಆನ್ ಮಾಡಿದ್ದೀನಿ. ಸೊ ಟೈಮರ್ ಓಡ್ತಾ ಇದೆ. ನಿಮ್ಗೆ ಅವಾಗ ಟೈಮರ್ ಕೂಡ ತೋರಿಸ್ತೀನಿ. ಸೊ ಇವನು ರಿಯಾಕ್ಷನ್ ನೋಡೋಣ. ಒಂದೇ ಅಡ್ವೈಸ್ ಗುರು, ಒಂದೇ ಸತಿ ಆಗೋದು ನುಂಗ್ಬಿಡು. ಜಾಸ್ತಿ ನುಂಗ್ಬೇಡ, ಜಾಸ್ತಿ ಬಾಯಲ್ಲಿ ಇಟ್ಕೋಬೇಡ, ನುಂಗ್ಬಿಡು ಆಗೋದು. ನೋಡೋಣ ಗೈಸ್, ಒಂದು ಫುಲ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡೋಣ. ನನ್ನ ರಿಯಾಕ್ಷನ್ ನೋಡಿದ್ದೀರಾ, ಇವಾಗ ನನ್ನ ಫ್ರೆಂಡ್ ರಿಯಾಕ್ಷನ್ ಮಾಡ್ತಾ ಇದ್ದೀನಿ. ನೋಡೋಣ, ಒಂಥರ ಕೈಯೆಲ್ಲ ಮುಟ್ಕೋಬೇಡ ಗುರು. ಕೊನೆಯಲ್ಲೂ ಜೋಲೋ ಚಿಪ್ಸ್ ನನಗೂ ತಿನ್ನಿಸ್ಬಿಟ್ಟ. ಈ ರಿಯಾಕ್ಷನ್ ಬೇಕಿತ್ತು ಗೈಸ್, ನನಗೆ ತುಂಬ ಇಂಪಾರ್ಟೆಂಟು. ನೋಡೋಣ ಏನು ಹೇಳ್ತಾನೆ ಅಂತ. ಸೊ ಇವಾಗ 30 ಸೆಕೆಂಡ್ಸ್ ಆಗಿ ಹೋಗ್ತಾ ಇದೆ. 5 ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ಅವನೇನು ರಿಯಾಕ್ಷನ್ ಎಷ್ಟುವರೆಗೂ ಕೊಡ್ತಾನೆ ಅಂತ. ನಾನು ವೀಡಿಯೋ ನೋಡಿಲ್ಲ ಅಂದರೆ ನಿಮ್ಗೆ ಐ ಬಟನಲ್ಲಿ ಹಾಕ್ತೀನಿ ನೋಡಿ ಗೈಸ್. ನಾನು ಹೇಳ್ದಂಗೆ ಇದು 1.5 ನಿಮಿಷ ನನಗೆ ಅಷ್ಟೇ ಚಾಲೆಂಜ್ ಇದು. ಇವನ್ನೆಲ್ಲೂ ಮುಟ್ಕೋಬೇಡ ಗುರು ನಿಮ್ಮ ಪಾರ್ಟ್ಸ್ನ. ಓಕೆ ಓಕೆ. ಸೊ ಇದು ಒಂದು ನ್ಯಾಚುರಲ್ಲಾಗಿ ಲೊಕೇಶನ್ ಇದೆ. ನ್ಯಾಚುರಲ್ಲಾಗಿ ವೀಡಿಯೋ ಕಟ್ಔಟ್ ಬರ್ತಾ ಇದೆ. ರಾ ಇಟ್ಟಿದ್ದೀನಿ, ನಂದು ರಾ ಇಟ್ಟಿದ್ದೆ ವೀಡಿಯೋ. ಸೊ ಇವೊಂದು ರಿಯಾಕ್ಷನ್ ನಾರ್ಮಲ್ ಆಗಿರುತ್ತೆ. ಇವ್ನಿಗೇನು ಗೈಸ್ ಖಾರನೇ ಆಗ್ತಿದಲ್ಲ ಗೈಸ್. ಇವ್ನಿಗೆ 1 ಮಿನಿಟ್ ಆಗ್ತಾ ಬಂತು, ಇನ್ನೇನು ರಿಯಾಕ್ಷನೇ ಕೊಡ್ತಿಲ್ಲ. ಖಾರನೇ ಇಲ್ಲ ಗೈಸ್ ಇವ್ನಿಗೆ. ಬಿಕ್ಕಳಿಗೆ ಬರ್ತಾ ಇದೆ ಅಷ್ಟೇ ಗೈಸ್ ಇವ್ನಿಗೆ. ಅದೇ ಖಾರ ಇದೆ, ಆಫ್ಟರ್ ಎಫೆಕ್ಟ್ ಜಾಸ್ತಿ ಇದೆ, ಇಂಟೆನ್ಸ್ ಹೀಟ್ ಇದೆ. ಎಲ್ಲೂ ಮುಟ್ಕೋಬೇಡ ಗುರು ನೀನು. ಕಿವೆಲ್ಲ ಬಿಸಿ ಆಗುತ್ತೆ ಗೈಸ್ ಹೆವಿ. ಓಕೆ, ಮುಟ್ಕೋಬೇಡ. 1.5 ಮಿನಿಟ್ ಆಯಿತು ಗೈಸ್. ಪರವಾಗಿಲ್ಲ ಗೈಸ್, ಈ ಎಸ್ ಕವರ್ಡ್ 1.5 ಮಿನಿಟ್. ನೈಸ್. ನಾನು 1.5 ಮಿನಿಟ್ 2 ಮಿನಿಟ್ಸೇ ಇತ್ತು ಅಂದ್ಕೊಂಡೆ, ಬಟ್ ಈ ಎಸ್ ಕವರ್ಡ್ ಇಟ್ ಗೈಸ್. ಅಷ್ಟೇ ನನ್ನ ಪ್ರಕಾರ. ಈ ವಿಲ್ ಗೋ ಅಪ್ ಟು 5 ಮಿನಿಟ್ಸ್. ಎಸ್. ಇದು ಯಾವ ಖಾರ ಅಲ್ವೇನಾ? ಇದೆಯಾ ಖಾರ? ಖಾರ ಇದೆ, ಬಟ್ ಖಾರ ತಿಂದಿರೋರು ದಯವಿಟ್ಟು ಟ್ರೈ ಮಾಡಕ್ಕೆ ಹೋಗ್ಬಿಡಿ.
ಅಟ್ ಯುವರ್ ಓನ್ ರಿಸ್ಕ್ ನೀವು ಮಾಡಿ. ಬಟ್ ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಂಚೂರು ಖಾರ. ಬಟ್ ಇದು ಹೆವಿ ಇಂಟೆನ್ಸ್ ಖಾರ ಇದೆ ಗೈಸ್. ಇದು ಒಂದು ಕಪ್ ಖಾರದ ಪುಡಿ ಹಂಗೆ ಬಾಯಿಗೆ ಹಾಕೊಂಡ್ರೆ ಹೆಂಗಿರುತ್ತೋ ಹಂಗಿದೆ. ಪಾ ಮಿಲ್ಕ್ ಶೇಕಲ್ಲಿ ಏನು ಬೇಡ ಗುರು ನಿನಗೆ, ಹಂಗೆ ಇರ್ತೀಯಲ್ಲ, ಹೇಳು ಪರವಾಗಿಲ್ಲ. ಇರ್ಬೋದು, ಇರ್ತೀನಿ. ಗೈಸ್ 2 minutes 10 seconds ಅಷ್ಟೇ ನನ್ನ ಪ್ರಕಾರ. ಚಾಲೆಂಜ್ ಆದಮೇಲೆ ಕುಡಿತೀನಿ. ಚಾಲೆಂಜ್ ಆದ್ಮೇಲೆ ಕುಡಿತಾನಂತೆ. ಎಷ್ಟೊತ್ತು? 5 minutes ಆಗಬೇಕು ನನ್ನ ಪ್ರಕಾರ. ಈ ವಿಲ್ ಗೋ ಅಪ್ 5 minutes ಇರಬೇಕಾ? ಯಾಕಂದ್ರೆ ಇದು ಆಲ್ರೆಡಿ 2 minutes 22 seconds ಆಗಿದೆ. 2 minutes 23 seconds ಅಷ್ಟೇ ನನ್ನ ಪ್ರಕಾರ. 1.5 minutes to 2 minutes ಅಷ್ಟೇ ಚಾಲೆಂಜ್ ಇದು ನನಗೆ. ಇವನಿಗೂ ಈ ಹ್ಯಾಸ್ ಕವರ್ಡ್ ಇಟ್ ಅಪ್. ಸೊ ನನ್ನ ಪ್ರಕಾರ ಖಾರ ಕಂಟ್ರೋಲ್ ಆಗಿದೆ ಅವ್ನಿಗೆ ಅನ್ಕೋತೀನಿ ಅಲ್ವಾ? ಇನ್ನೂ ಇದೆಯಾ? ಇದೆ. ಇನ್ನೂ ನಿಂದ್ಯಾ ಇದೆಯಾ? ಇವ್ನಿಗೆ ಏನು ಗೈಸ್ 2 ನಿಮಿಷ ಆದ್ಮೇಲೆ ಬಿಟ್ಟೆ ಇರ್ತೈತೆ. ಕೈಯಲ್ಲೆಲ್ಲ ಮುಟ್ಬೇಡ ಗುರು, ಆರಾಮಾಗಿ. ಇಲ್ಲ ಈ ಬಾಕ್ಸು ಮೂಗಲೆಲ್ಲ ಸುರಿದೆ. ಈ ಬಾಕ್ಸ್ ಬಗ್ಗೆ ಏನು ಹೇಳ್ತೀವಿ ಗುರು? ಇವ್ರು ಬರ್ದಿರೋದು ಅಷ್ಟು ನಿಜಾನೇ. ಹಾಂ ಬರ್ದಿರೋದು ಏನಿಲ್ಲ. ಲಾಸ್ಟ್ ವರ್ಡ್ ಹಾಂ, ಅಟ್ ಯುವರ್ ಓನ್ ರಿಸ್ಕ್. ನನ್ನ ಲಾಸ್ಟ್ ವರ್ಡ್. ನೀನು ರಿಸ್ಕ್ ತಗೊಂಡಿದ್ಯಲ್ಲ. ಖಾರ ತಿನ್ನೋರಿದ್ರೆ ತಿನ್ನಿ, ಇಲ್ಲ ಅಂದರೆ ವೈಟಿಂಗ್ ಅಂತ ಮಾಡಿ. ರೀಪರ್ ಇಸ್ ವೈಟಿಂಗ್. ನನ್ನ ಹಿಂದೆ ರೀಪರ್ ಇದಾರ ಹೇಳಿದಾರೆ ಗೊತ್ತಿಲ್ಲ. ಗೈಸ್ 3 minutes 16 seconds ಆಗಿ ಓಡ್ತಾ ಇದೆ ಗೈಸ್. ಹೆವಿ ಇಂಟೆನ್ಸು, ಹೀಟ್ ಇದೆ ಜಾಸ್ತಿ. ಕಿವಿ ಎಲ್ಲ ಬರೀ ಬಿಸಿ ಆಗುತ್ತೆ. ಹೆವಿ ಇಂಟೆನ್ಸ್ ಹೀಟ್ ಇದೆ, ಥರ ಇದೆ. ಇದು 5 minutes ವರೆಗೂ ಎಲ್ಲೂ ಕಟ್ ಆಗಲ್ಲ ಗೈಸ್. ಇದು ಫುಲ್ ಆಮೇಲೆ ಫುಲ್ ಹೆಂಗಿದೆಯೋ ಹಂಗೆ ಫುಲ್ ಇದೆ ನೋಡಿ. ಈಗ ಎಕ್ಸಾಕ್ಟ್ ಆಗಿ 3.5 minutes ಆಗಿದೆ. 3 minutes and 36 seconds. ಈ ವಿಲ್ ಗೋ ಅಪ್ ಗೈಸ್. 5 minutes ಮುಟ್ತಾನ ಅವನು ಆರಾಮ್ಸೆ ಆಗುತ್ತೆ. ಆ್ಯಕ್ಚುಲಿ 1.5 minutes 2 minutes ಅಷ್ಟೇ ನಾನು ಹೇಳ್ದಂಗೆ. ಬಟ್ ಇದು ಅವ್ನಿಗೆ 2 minutes ಆಮೇಲೆ ಖಾರ ಇರ್ತಾ ಇದೆ, ಗೊತ್ತಿಲ್ಲ. ಅದೇ ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಗೈಸ್, ನಾನು ಹೇಳಿದ್ನಲ್ಲ. ಸೊ ಇವಾಗ ಇವನಿದಾನೆ ಕೇಳೋಣ ಏನು ಹೇಳ್ತಾನೆ ಅಂತ. ಲಾಸ್ಟ್ 1 minute ಮುಂಚೆ 5 minutes ಆಗಕ್ಕೆ ಮುಂಚೆ ಏನು ಹೇಳ್ತಾನೆ ರಿಯಾಕ್ಷನ್ ನೋಡ್ಬಿಡೋಣ ಗೈಸ್. ಕೈಯೆಲ್ಲ ಹಂಗೆ ಮಾಡಬೇಡ, ಮೇಲೆಲ್ಲ ಗಾಳಿಲಿ ಹೋಗುತ್ತೆ ಹೀಟ್. ಆ ಖಾರಕ್ಕೆ ಕೈ ಉಜ್ಜಿಸ್ತಾ ಇದ್ದೀನಿ ನಾನು. ಇನ್ನೇನು ಮಾಡಲಿ? ಏನು ಉಜ್ತಾ ಇದೆಯಾ? ಚಾಲೆಂಜ್ ತೊಗೊತಾ ಇದ್ದೀನಿ. ನನ್ನ ರಿಸ್ಕಲ್ಲಿ ಚಾಲೆಂಜ್ ತೊಗೊತಾ ಇದ್ದೀನಿ. ಏನು ಮಾಡಲಿ? ಕೈ ಉಜ್ತಾ ಇದ್ದೀನಿ. ಇನ್ನೆಲ್ಲೂ ಉಜ್ಕೋಬೇಡ ಅಂತ ಹೇಳ್ತಾ ಇದ್ದಾಳ. ಕೆಮ್ತಾ ಇದ್ದಾನೆ ಗೈಸ್. ಕೆಮ್ಮು, ಮೂಗಲ್ಲಿ, ಕಣ್ಣಲ್ಲಿ. ಗೈಸ್ ಫೈನಲಿ ಈಸ್ ಏಬಲ್ ಟು ಕಂಪ್ಲೀಟ್ ಇಟ್ ಗೈಸ್. ಮೂಗಲ್ಲಿ, ಕಣ್ಣಲ್ಲಿ ನೀರು, ಎಲ್ಲ ಕಡೆ ನೀರು ಬರ್ತಿದೆ ಸರ್. ಗೈಸ್ 4 minutes 24 seconds. ವಾವ್, ಈಸ್ ಕಂಪ್ಲೀಟಿಂಗ್ ಇಟ್. ನನಗೆ ಒಂದು ಖುಷಿ ಏನಂದ್ರೆ ನಾನೇನು ಟ್ರೈ ಮಾಡೋದನ್ನ ಇವನು ಅದನ್ನು ಟ್ರೈ ಮಾಡ್ದ. ಅಷ್ಟೇ ನಂಗೆ ಬೇಕಾಗಿದ್ದು. ಸರ್ಪ್ರೈಸ್ ಆಗಿ ಬಂದೆ. ತಿನ್ನು ಅಂದೆ, ಮಾಡಿದ್ದಾನೆ, ನನಗೂ ಕೊಟ್ಟ, ನಾನು ಮಾಡಿದೆ. ಏನು ಹೇಳ್ತೀಯಪ್ಪ ನಿನಗೆ? ನಿನ್ನ ರಿಯಾಕ್ಷನ್ ಏನು? ಖಾರ ಇದೆಯಾ? ಖಾರ ಇದೆ ಸರ್, ಭಯಂಕರ ಇದೆ. ಮುಟ್ಕೋಬೇಡ. ಮೂಗಲ್ಲಿ ಸುರಿತಾ ಇದೆ. ಮೂಗಲ್ಲಿ ಕಾಣಿಸ್ತಿದೆ ಗೈ ಸುರಿತಿರೋದು. ಇದು ಒಂಥರ ನ್ಯಾಚುರಲ್ ರಾ ಆಗಿ ಇಟ್ಟಿದ್ದೀನಿ ಗೈಸ್. ಯಾಕಂದ್ರೆ ನನ್ನ ವಿಡಿಯೋನ ನೀವು ನೋಡಿದ್ರೆ ನನ್ನ ಜೋಲ ಚಿಪ್ ಕೂಡ ನಂದು ರಾ ಆಗೇ ಇತ್ತು, ಎಲ್ಲೂ ಕಟ್ಟು, ಎಲ್ಲೂ ಎಡಿಟ್ ಇಲ್ಲ. ಯಾಕಂದ್ರೆ ಈ ಥರ ಕಾಂಟೆಂಟ್ ನೋಡೋಕೆ ಇದೇ ಥರ ಚೆನ್ನಾಗಿರುತ್ತೆ. ಮಾಡಿದ್ದಾನೆ, ಅದಕ್ಕೋಸ್ಕರ ಹಾಗೆ ಮಾಡ್ತಾ ಇದ್ದೀವಿ ರಾ ಕಂಟೆಂಟ್ ಆಗಿ. ಎಷ್ಟು ನಿಮಿಷ ಆಯ್ತು ಈಗ? ಕರೆಕ್ಟಾಗಿ 5 minutes 5 seconds ಆಗಿ ಹೋಗಿದೆ ಗೈಸ್. ಸಕ್ಸಸ್ಫುಲಿ ನನ್ನ ಫ್ರೆಂಡ್ ಕೂಡ ಈ ಹ್ಯಾಸ್ ಕಂಪ್ಲೀಟೆಡ್ ದಿ ಜೋಲೋ ಚಿಪ್ ಚಾಲೆಂಜ್. ಒಂದು ನಿಮಿಷ ಇಲ್ಲಿ ಫೋಕಸ್ ಆಗ್ತಾ ಇಲ್ಲ. ನೋಡಿ ಗೈಸ್ 5 minutes and 15 seconds ಆಗಿ ಓಡ್ತಿದೆ. ಸೊ ಕಂಗ್ರ್ಯಾಚುಲೇಷನ್ಸ್ ಬ್ರೋ, ಯು ಕಂಪ್ಲೀಟೆಡ್ ದ ಜೋಲೋ ಚಿಪ್ ಚಾಲೆಂಜ್. ಏನು ಹೇಳ್ತೀಯಾ ಫೈನಲ್ ಆಗಿ? ಅದೇ ಖಾರ ಅಭ್ಯಾಸ ಇರೋರು ಮಾಡ್ಬೋದು, ಖಾರ ಅಭ್ಯಾಸ ಇಲ್ದಿರೋರು ಚೂರು ಪ್ರಿಕಾಷನ್ಸ್ ತೊಗೊಂಡು ಅಟ್ ಯುವರ್ ಓನ್ ರಿಸ್ಕು ಮಾಡ್ಬೋದು. ಖಂಡಿತ ಮಾಡಿ. ಚಿಕ್ಕ ಮಕ್ಳು ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಅಷ್ಟೇ. ಬಿಲೋ ಏಜ್ 18 ಪ್ರಿಕಾಷನ್ಸ್ ತೊಗೊಂಡು ಮಾಡಿ ಅನ್ನೋದು ಹೇಳ್ತೀನಿ ಅಷ್ಟೇ. ಇವನಿಗೆ ಖಾರ ಕಮ್ಮಿ ಆಗಿದೆಯಾ? ಖಾರ ಒಂಚೂರು ಕಡಿಮೆ ಆಗಿದೆ ಈಗ ಅಷ್ಟೇ. ಅವನಿಗೆ ಬಿಟ್ಟು ಖಾರ ಕಮ್ಮಿ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಸೊ ಯೆಸ್ ಕಂಪ್ಲೀಟೆಡ್ ಇಟ್ ಗೈಸ್. ಒಳ್ಳೆ ಜಾಬ್ ಬ್ರೋ, ಚೆನ್ನಾಗಿತ್ತು. ಕಷ್ಟ ಗೊತ್ತಾಗ್ತೈತೆ ನೀನು ಮಾಡಿದಾಗ. ಆ ವಿಡಿಯೋ ನೋಡ್ಬೇಕಾದ್ರೆ ಗೊತ್ತಾಗಲಿಲ್ಲ, ಬಟ್ ಇವಾಗ ಗೊತ್ತಾಗ್ತಿದೆ ಎಷ್ಟು ಖಾರ ಅನ್ನೋದು. ಬಟ್ ಆಲ್ಸೋ ಅವ್ನು ಕಂಟ್ರೋಲ್ ಮಾಡಿದ್ದಾನೆ ಗೈಸ್. ನೀವು ನೋಡ್ದಂಗೆ ಹೆಂಗಿತ್ತು ಇದು ರಿಯಾಕ್ಷನ್? ಇದು ಸರ್ಪ್ರೈಸು. ನಾನು ಬಂದು ನನ್ನ ಫ್ರೆಂಡಿಗೆ ಕೊಟ್ಟಿದ್ದು ಜೋಲೋ ಚಿಪ್ಪು. ನಾನೇನು ಮಾಡ್ದೆ ಅದು ಅವ್ನು ಮಾಡಲಿ ಅಂತ ಒಂದು ರಿಯಾಕ್ಷನ್ ಇತ್ತು. ಸೊ ಅವನದು ಕಂಪ್ಲೀಟ್ ಮಾಡ್ದ. ಆ ರಿಯಾಕ್ಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ, ನೆಕ್ಸ್ಟ್ ಮುಂದಿನ ವಿಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅದೇನಪ್ಪ ಅದು ಒಂದು ಜೋಲೋ ಚಿಪ್ ವಿಡಿಯೋ ಬಗ್ಗೆನೇ ಒಂದು ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ ಬಿಟ್ಟಿದ್ದಾರೆ, ಆಲ್ರೆಡಿ ಬಿಟ್ಟಿದ್ದಾರೆ. ಬಟ್ ಅದೇನು ಅಂತ ನಿಮಗೆ ಇವಾಗ ರಿವೀಲ್ ಮಾಡಲ್ಲ, ನೆಕ್ಸ್ಟ್ ವಿಡಿಯೋ ರಿವೀಲ್ ಮಾಡ್ತೀನಿ. ಸೊ ಆ ವಿಡಿಯೋ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಅದು ಕೂಡ ರಿಯಾಕ್ಷನ್ ವಿಡಿಯೋನೇ ಒಂಥರ. ಸೊ ಅದಕ್ಕೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ನಿಮ್ಮ ಮುಂದಿನ ವಿಡಿಯೋಲಿ ಸಿಗ್ತೀನಿ ಗೈಸ್. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.